ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ರಾಜ್ಯದಲ್ಲಿ ಈ ಡೆಡ್ಲಿ ಎಬೋಲಾ ವೈರಸ್ನ ಆತಂಕ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಡೆಡ್ಲಿ ಎಬೋಲಾ ವೈರಸ್ನ ಆತಂಕ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಕೇಸ್ ಕಂಡು ಬಂದಿಲ್ಲ. ಜನರು ಆತಂಕ ಪಡುವ ಅಗತ್ಯ ಇಲ್ಲ. ಏರ್ಪೋರ್ಟ್ಗಳಲ್ಲಿ ಟೆಸ್ಟ್ ಮಾಡೋದು ಕಡ್ಡಾಯ, ಹೀಗಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಆರೋಗ್ಯ ಇಲಾಖೆಯವರೇ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಏರ್ಪೋರ್ಟ್ಗಳಲ್ಲಿ ಕಡ್ಡಾಯವಾಗಿ ಮಾಡಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ಅದನ್ನು ಮಾಡ್ತೀವಿ ಅಷ್ಟೇ ಹೊರತು ರಾಜ್ಯದಲ್ಲಿ ಒಂದೂ ಕೇಸ್ ಕಂಡು ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಜನರು ಆತಂಕ ಪಡೋ ಅಗತ್ಯ ಇಲ್ಲ ಅಂತಲೂ ಹೇಳಿದ್ದಾರೆ. ಆತಂಕ ಪಡುವಂಥದ್ದು ಏನೂ ಇಲ್ಲ. ಆದರೆ ಎಲ್ಲ ರೀತಿಯ ಒಂದು ಎಚ್ಚರಿಕೆಯನ್ನು ಮುಂಜಾಗ್ರತೆ ಕ್ರಮಗಳು ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಮಾತಾಡಿದ್ದಾರೆ. ಆಮೇಲೆ WHO ಗೈಡ್ಲೈನ್ಸ್ ಎಲ್ಲ ಇದೆ. ಆದ್ದರಿಂದ ಏನಾದರೂ ಆ ಥರ ಆಗುವಂಥ ಪರಿಸ್ಥಿತಿ ಎಲ್ಲ ಸಜ್ಜಾಗಿರಬೇಕು ಅಂತ ಒಂದು. ಆದರೆ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ದೇಶದಲ್ಲೆಲ್ಲೂ ಪ್ರಕರಣಗಳಿಲ್ಲ, ಅಥವಾ ನಮ್ಮ ಅಕ್ಕಪಕ್ಕ ದೇಶಗಳಲ್ಲೂ ಕೂಡ ಎಲ್ಲೂ ಆ ಪ್ರಕರಣಗಳಲ್ಲಿಲ್ಲ. ಕೇವಲ ಅದು ಆಫ್ರಿಕಾ 3 ದೇಶಗಳಲ್ಲಿ ಇರುವಂಥದ್ದು. ಅದರಿಂದ ಅಲ್ಲಿಂದ ಬರ್ತಕ್ಕಂಥ ಜನ ಆ 3 ದೇಶದಿಂದ ಪ್ರವಾಸ ಮಾಡುವಂಥವ್ರು ಯಾರಾದರೂ ಇದ್ದರೆ ಅವ್ರ ಮೇಲೆ ಈ ನಮ್ಮ ಏರ್ಪೋರ್ಟ್ಗಳ ಹತ್ರ ಬಂದಾಗ ಯಾವ ಆಸ್ಪತ್ರೆಯಲ್ಲಿ ಮಾಡಿಸ್ಕೋಬೇಕು ಅಂತ ಹೇಳಿ ಬೆಂಗಳೂರು, ಮಂಗಳೂರಲ್ಲಿ 2 ನಿಗದಿತ ಆಸ್ಪತ್ರೆಗಳನ್ನು ನಾವು ಮಾಡಿದ್ದೇವೆ. ಮತ್ತು ಇನ್ನು ಸದ್ಯಕ್ಕೆ ಯಾವುದೂ ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ. ಯಾರು ಟೆಸ್ಟ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಏನಾದರೂ ಅನಾರೋಗ್ಯದ ಲಕ್ಷಣಗಳಿದ್ದರೆ ಅವಾಗ ಮಾಡ್ತೀವಿ. ಮತ್ತು ಆ ದೇಶದಿಂದ ಯಾರಾದರೂ ಬರೋರಿದ್ದರೆ ಅವ್ರ ಮೇಲೆ ಒಂದು ನಿಗಾವನ್ನು ಇಡುವಂಥದ್ದು ಇರ್ತದೆ. PPE ಕಿಟ್ಸು ಮತ್ತು ಔಷಧಿಗಳು ಇದಕ್ಕೆಲ್ಲ ಬೇರೆ ಏನು ಸ್ಪೆಸಿಫಿಕ್ ಇದಕ್ಕೆ ಟ್ರೀಟ್ಮೆಂಟ್ಗೆ ಆ ಥರದ್ದೇನು ವ್ಯಾಕ್ಸಿನ್ ಏನಿಲ್ಲ, ಇನ್ನೂ ಬಂದಿಲ್ಲ. ಅದು ಬಂದಾಗ ಅವಾಗ ನೋಡೋಣ. ಈಗ ಇರುವಂಥದ್ದು ಅವ್ರಿಗೆ ಯಾವುದಾದ್ರೂ ಲಕ್ಷಣಗಳು ಬಂದರೆ ಅದನ್ನು ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅದು ನೋಡಿಕೊಂಡು ಒಬ್ಬೊಬ್ಬ ವ್ಯಕ್ತಿಗೆ ಹೆಂಗೆ ಬರ್ತದೆ ನೋಡ್ಕೊಂಡು ತೀರ್ಮಾನ. ಕೇಂದ್ರ ಸರ್ಕಾರ, ಕೇಂದ್ರ ಆರೋಗ್ಯ ಇಲಾಖೆಯವರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಏರ್ಪೋರ್ಟ್ಗಳಿಗೆ ಪರ್ಟಿಕ್ಯುಲರ್ ಆಗಿ, ಅದನ್ನು ಎಲ್ಲ ರಾಜ್ಯದವರು ಫಾಲೋ ಮಾಡಬೇಕು. ಅದರಂತೆಯೇ ಬೆಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ ಅಷ್ಟೇ.